ನೋಡಿ ಗೈಸ್, ಇಲ್ಲಿದೆ ನಮ್ಮ ಜೋಲೋ ಚಿಪ್ಪು. ಹತ್ರದಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಇದೆ ಜೋಲೋ ಚಿಪ್, ಫಿಯರ್ ದ ರೀಪರ್ ಜೋಲೋ. ಹಲೋ ಗೈಸ್, ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಈ ವ್ಲಾಗಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಆಲ್ರೆಡಿ ಎಲ್ಲ ಟ್ರೈ ಮಾಡಿದ್ದಾರೆ, ಬಟ್ ನಾನಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ದ ಜೋಲೋ ಚಿಪ್ ಚಾಲೆಂಜ್. ಯೂಶ್ವಲಿ ಖಾರ ತಿಂತೀನಿ, ಬಟ್ ಇಷ್ಟೊಂದು ಖಾರ ಇರುತ್ತೆ ಅಂತೆಲ್ಲ ಕೇಳ್ಪಟ್ಟಿದ್ದೀನಿ. ನೋಡೋಣ, ಒಂದು ಎಕ್ಸೈಟಿಂಗ್ ಇರುತ್ತೆ. ಸೊ ಇದು ಈ ಜೋಲೋ ಚಿಪ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ನಿಮಗೆ ಚಾಲೆಂಜ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮೊದಲಿಗೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಏನಪ್ಪ ಅಂತಂದರೆ ನೋಡಿ ಗೈಸ್, ನಾನು ಹೇಳ್ದಂಗೆ ಜೋಲೋ ಚಿಪ್ ಚಾಲೆಂಜ್. ಇಲ್ಲಿದೆ ಆ ಜೋಲೋ ಚಿಪ್. ತೋರಿಸ್ತೀನಿ ಮೊಬೈಲ್ ಕ್ಲೋಸಪ್ ಆಗಿ, ಬಟ್ ಇದು ನೋಡ್ಕೊಳ್ಳಿ, ಇದು ಒಂದು ಜೋಲೋ ಚಿಪ್. ಏನು ಬರ್ದಿದೆ, ಲಾಸ್ಟ್ ಚಿಪ್ ಚಾಲೆಂಜ್ ಅಂತ ಬರ್ದಿದ್ದಾರೆ ಗೈಸ್. ನೋಡೋಣ ಏನು ಲಾಸ್ಟ್ ಚಿಪ್ ಚಾಲೆಂಜ್ ಅಂತೆ. ಏನೇನೋ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಮೇನ್ ಚಾಲೆಂಜ್ ಏನಪ್ಪ ಅಂದರೆ, ಈ ಚಿಪ್ನ ಇದ್ರಲ್ಲಿ ಒಂದೇ ಒಂದು ಚಿಪ್ ಇರುತ್ತಂತೆ, 5 grams ಅಂತೆ ಈ ಚಿಪ್ಪು. ಸೊ ನೋಡೋಣ, ಇದೊಂದು ಚಿಪ್ 249 rupees ಅಂತೆ ಗೈಸ್. 249 rupees ಒಂದು ಚಿಪ್ಪು. ಸೊ ನೋಡೋಣ, ಇದು ತಿಂದು ಏನು ರಿಯಾಕ್ಷನ್ ಇಲ್ಲದೆ, ಅಂದರೆ ಏನು ಇಲ್ಲದೆ 5 minutes ಇರಬೇಕು. 5 minutesಗೆ ನಾನು ನಿಮಗೆ ಇಲ್ಲಿ ಟೈಮರ್ ಇದೆ, ಟೈಮರ್ ಕೂಡ ಆನ್ ಮಾಡ್ತೀನಿ. ಟೈಮರ್ ಆನ್ ಮಾಡಿದ್ಮೇಲೆ ನಿಮಗೆ 5 minutes ಆದ ನಂತರ, 5 minutesವರೆಗೂ ಯಾವುದು ಏನು ತಿನ್ನಂಗಿಲ್ಲ, ಏನು ಕುಡಿಯೋಂಗಿಲ್ಲ. ಸೊ 5 minutes ಆದ ನಂತರ ನನ್ನ ಖಾರ ತಡೆಯೋಕ್ಕಾಗದೇ ಇದ್ದರೆ, ಸೊ ಇದೊಂದು ಕ್ಯಾವಿನ್ಸ್ ಅನ್ನೋದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಒಂದಿದೆ. ಓಕೆ, ಅದಾದಮೇಲೆ ಒಂದು ಇಲ್ಲಿ ಬಟರ್ ಮಿಲ್ಕ್ ಇಟ್ಕೊಂಡಿದ್ದೀನಿ, ಅಮೂಲ್ ಬಟರ್ ಮಿಲ್ಕ್ ಇಟ್ಕೊಂಡಿದ್ದೀನಿ, ಮಜ್ಜಿಗೆ. ಅದಾದಮೇಲೆ ಇದೊಂದು ಇನ್ನೂ ಖಾರ ತಡೆಯೋಕ್ಕಾಗಲಿಲ್ಲ ಅಂದರೆ ಒಂದು ಸ್ಟ್ರಾಬೆರಿ ಇದೊಂದು ಮಿಲ್ಕ್ ಶೇಕ್ ಇದೆ. ನೋಡೋಣ ಗೈಸ್, ಒಂದು 5 ನಿಮಿಷದವರೆಗೂ ಯಾವ ರೀತಿ ಇರುತ್ತೆ. ಸೊ 5 ನಿಮಿಷದವರೆಗೂ ಕಂಟ್ರೋಲ್ ಮಾಡ್ತೀನ, ನೋಡೋಣ. ಸೊ ಈ ಚಿಪ್ನ ಇವಾಗ ತೆಗೆದು ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ಜೋಲೋ ಚಿಪ್. ಗೈಸ್, ನಾನು ಹೇಳ್ದಂಗೆ ನೋಡಿ, ಇಲ್ಲಿದೆ ಜೋಲೋ ಚಿಪ್ಪು. ಕ್ಲೋಸಾಗಿ ತೋರಿಸ್ತೀನಿ ನಿಮಗೆ ನೋಡಿ, ಓಪನ್ ಕೂಡ ಮಾಡ್ತೀನಿ. ನೋಡಿ ಗೈಸ್, ಇಲ್ಲಿದೆ ನಮ್ಮ ಜೋಲೋ ಚಿಪ್ಪು. ಹತ್ರದಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಇದೆ ಜೋಲೋ ಚಿಪ್, ಫಿಯರ್ ದ ರೀಪರ್ ಜೋಲೋ ಚಿಪ್ ಅಂತ ಬರ್ತಿದೆ. ಒಂದೇ ಚಿಪ್ ಗೈಸ್ ಇದರಲ್ಲಿ. ಸೊ ಇವಾಗ ನೋಡಿ, ಇದರಲ್ಲಿ ಕ್ಯಾನ್ ಯು ಹ್ಯಾಂಡಲ್ ದ ಡೆಡ್ಲಿ ಹೀಟ್ ಅಂತ ಏನೇನೋ ಬರ್ದಿದ್ದಾರೆ. ಮೇಡ್ ವಿತ್ ಕ್ಯಾರನೋಲಾ, ರೀಪರ್, ಪೆಪ್ಪರ್, ಏನೇನೋ ಇದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಗೈಸ್. ಎನಿ ಲಾಸ್ಟ್ ವರ್ಡ್ಸ್ ಅಂತ ಹೇಳ್ತಾರೆ. ಸೊ ಇದು ಮೋಸ್ಟ್ಲಿ ಏನೋ ಇವರು ತುಂಬ ಭಯ ಪಡಿಸ್ತಾರೆ. ನೋಡೋಣ, ಇದರಲ್ಲಿ ಇವಾಗ ಇದು ಒಂದೇ ಚಿಪ್ ಇರುತ್ತಂತೆ ಗೈಸ್. ಈ ಒಂದು ಚಿಪ್ಪು ನೋಡೋಣ, ಈ ಚಿಪ್ಪು ಕೂಡ ತೆಗೆದು ನೋಡೋಣ ಹೆಂಗಿರುತ್ತೆ ಅಂತ. ಸರ್ ಗೈಸ್, ಇದು ಒಂದು ಮಾತ್ರ ಹೇಳ್ತೀನಿ, ಎಲ್ಲಂದ್ರಲ್ಲಿ ಮುಟ್ಕೊಳಂಗಿಲ್ಲ. ಇದನ್ನ ಮುಟ್ಕೊಂಡ್ರೆ ಮಾತ್ರ ನಮ್ಮ ಅಷ್ಟೇ ಕತೆ. ಸೊ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಇದನ್ನ ಯಾರು ನಾನು ಟ್ರೈ ಮಾಡಿ ಅಂತ ಹೇಳಲ್ಲ. ನೋಡೋಣ ಇದು ಹೆಂಗಿರುತ್ತೆ ಅಂತ. ಓಕೆ, ಈ ಚಿಪ್ ಇಲ್ಲಿಂದ ಓಪನ್ ಮಾಡೋಣ. ಇದು ಎಲ್ಲರೂ ಅಪ್ಪಿ ತಪ್ಪಿ ಎಗರ್ದೆ ಗೈಸ್, ಅಷ್ಟೇ ಕತೆ. ಕೈಯಲ್ಲೇ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಆಯಿತು ಗೈಸ್, ಬಟ್ ಆದರೆ ಇದನ್ನು ಕರೆಕ್ಟಾಗಿ ಓಪನ್ ಆಯಿತು. ಇವಾಗ ಆಯಿತು ನೋಡಿ, ಓಪನ್ ಆಗಿದೆ. ಇದನ್ನು ಸ್ವಲ್ಪ ತೆಗಿಯೋಕ್ಕೆ ಸ್ವಲ್ಪ ಹುಷಾರಾಗಿ ತೆಗಿತಾ ಇದ್ದೀನಿ ಗೈಸ್, ಯಾಕಂದರೆ ಎಲ್ಲಾದರೂ ಒಂದು ಚೂರು ಈ ಕಡೆ ಯಾರಿದ್ರೆ ಇದು ಅಷ್ಟೇ ಕತೆ. ಸೊ ಇದರಲ್ಲಿ ಇವಾಗ ಇದು ಒಂದೇ ಚಿಪ್ ಇದೆ. ಓ, ಇದು ಪುಡಿ ಆಯಿತು. ಒಂದಿಷ್ಟೇ ಎಷ್ಟು ಪುಡಿ ಆಗಿದೆ ನೋಡಿ, ತೋರಿಸ್ತೀನಿ. ಅದನ್ನೇ ಬಿಡಲ್ಲ, ತಿಂತೀನಿ. ಬಟ್ ನೋಡಿ, ಇದು ಕರೆಕ್ಟಾಗಿ ಓಪನ್ ಆಗ್ತಾ ಇದೆ. ಇವಾಗ ಕರೆಕ್ಟಾಗಿ ಓಪನ್ ಆಯಿತು. ಘಾಟ್ ಇಲ್ಲಿ ಹೊಡಿತಿದೆ ಗೈಸ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಘಾಟ್ ಮಾತ್ರ ಈ ಲೆವೆಲ್ ಹೊಡಿತಿದೆ ಅಂದರೆ ಮೂಗ್ಗೆ ಅಷ್ಟೇ ಗೈಸ್. ಇದು ಕತೆ, ಇದು ಯಾಕೋ ಹೆವಿ ಆದಂಗೆ ಇರುತ್ತೆ. ನೋಡಿ ಗೈಸ್, ಇಲ್ಲಿದೆ ಈ ಚಿಪ್ಪು, ಹಿಂಗಿರುತ್ತೆ ನೋಡಿ ಗೈಸ್ ಈ ಚಿಪ್ಪು. ಅಪ್ಪಾ, ಹೆವಿ ತುಂಬಿದ್ದಾನೆ. ಇದ್ರಲ್ಲಿ ಮಸಾಲ ಬೇರೆ ಇದೆ. ಇದನ್ನು ಅಷ್ಟೇ, ಇದರಲ್ಲಿ ಏನಿಲ್ಲ. ಸೊ ಗೈಸ್ ನೋಡಿ, ಏನಿಲ್ಲ, ಖಾಲಿ. ಸೊ ಗೈಸ್, ಇದು ಈ ಚಿಪ್ಪನ್ನ ಇವಾಗ ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಮುಟ್ಕೊಳ್ಳಲ್ಲ. ಮುಟ್ಕೊಂಡ್ರೆ ಅಷ್ಟೇ ಕತೆ ಈಗ. ಸೊ ಈ ಚಿಪ್ಪನ್ನ ತಿಂದು 5 minutes ಹಂಗೆ ಇರಬೇಕು, ಏನು ತಿಂದಿರೋ ಥರ, ಏನು ಕುಡಿದಿರೋ ಥರ. ಸೊ ನೋಡೋಣ ಇದಾಗತ್ತಾ ಅಂತ. ಘಾಟ್ ಇಲ್ಲಿಗೆ ಹೊಡಿತಾ ಇದೆ ನನಗೆ.
ನೋಡೋಣ ಗೈಸ್ ಇದನ್ನ ಮಾಡೋದು ಹೆಂಗೆ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೋಲೋ ಚಿಪ್ಪು. ಇದು ತಿಂದ ಕೂಡಲೇ ಇಲ್ಲಿ 5 ಮಿನಿಟ್ಸ್ ರನ್ನಿಂಗ್ ಇರುತ್ತೆ, ಟೈಮರು ತೋರಿಸ್ತೀನಿ. ಆ 5 ಮಿನಿಟ್ಸ್ ಆಗೋವರೆಗೂ ಏನು ತಿನ್ನಂಗಿಲ್ಲ, ಕಂಟ್ರೋಲ್ ಮಾಡಬೇಕು. ಮತ್ತೆ ಅದಾದ ನಂತರನೇ ಇಲ್ಲೆಲ್ಲ ಇದೆ ನಿಮ್ಗೆ ಹೇಳ್ದಂಗೆ. ಅಲ್ಲಿವರೆಗೂ ಅದ್ರ ಏನು ಮುಟ್ಟಂಗೂ ಇಲ್ಲ, ಕಡೆ ನೋಡಂಗೂ ಇಲ್ಲ. ನೋಡೋಣ ಗೈಸ್, ಇದು ಒಂಥರ ಇಲ್ಲಿಗೆ ಗಾಳಿ ಹೊಡಿತಾ ಇದೆ. ನೋಡೋಣ, ಐ ವಿಲ್ ಟ್ರೈ ಮೈ ಬೆಸ್ಟ್ ಅನ್ನೋದಕ್ಕಿಂತ ಮುಗಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ ಗೈಸ್. ನೋಡೋಣ ನಿಮ್ಗೇನು ಅನ್ಸುತ್ತೆ, ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ಓಕೆನಾ ಗೈಸ್? ಸೊ ಇಲ್ಲಿದೆ ಈ ಚಿಪ್ಪು. ನಿಮ್ಗೆ ಹೇಳ್ದಂಗೆ ಒಂದು ಫುಲ್ ಚಿಪ್ ಇದೆ ನೋಡಿ. ಸೊ ಈ ಫುಲ್ ಚಿಪ್ ನೀವು ಅಲ್ಲಿ ತೋರಿಸಿದ್ದೀನಿ ಝೂಮಲ್ಲಿ. ಸೊ ಇವಾಗ ಇದನ್ನು ಒಂದೇ ಸತಿ ತಿನ್ನಲ್ಲ, ಇಲ್ಲ ಅರ್ಧ ಮಾಡಿ ತಿನ್ನಲ್ಲ, ಗೊತ್ತಿಲ್ಲ ಗೈಸ್. ಸೊ ನೋಡೋಣ, ಒಂದೇ ಬೈಟ್ ಅಲ್ವಾ, ಸೊ ಒಂದು ಬೈಟಲ್ಲಿ ತಗೋತೀನಿ. ಸೊ ನಾಲ್ಗೆ ಏನೇನಾಗುತ್ತೋ ತಿನ್ಬಾರಂತ ದೇವರಣೆಗೂ ಗೊತ್ತಿಲ್ಲ ಗೈಸ್. ಸೊ ಫುಲ್ ಚಾಲೆಂಜ್ ಮಾಡಿ ನೋಡೋಣ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಗೈಸ್. ಇದು ತಿಂದ ತಕ್ಷಣ ನಾನು ಟೈಮರ್ ಆನ್ ಮಾಡ್ತೀನಿ. ಓಕೆ, ತಿಂದ ತಕ್ಷಣ ನಿಮ್ಗೆ ಇಲ್ಲಿ ಟೈಮರ್ ಇದೆ, ಟೈಮರ್ ಆನ್ ಮಾಡ್ತೀನಿ. ಓಕೆ, ಸೊ ಟೈಮರ್ ಆನ್ ಮಾಡೋಕ್ಕೂ ರೆಡಿ ಇದೆ ಅಲ್ಲ. ಸೊ ಸ್ಟಾರ್ಟ್ ಮಾಡೋಣ ಗೈಸ್, ನೋಡೋಣ ಹೆಂಗಿದೆ ಅಂತ. ಭಯಂಕರ ಖಾರ ಇದೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಟೈಮರ್ ಆನ್ ಮಾಡ್ತಾ ಇದ್ದೀನಿ ಈಗ. ಟೈಮರ್ ಆನ್ ಆಗಿದೆ ಗೈಸ್. ದೇವರಣೆಗೂ ಯಾರು ತಿನ್ಬೇಡಿ ಗೈಸ್, ಯಾರು ಟ್ರೈ ಮಾಡಬೇಡಿ. ಸಿಕ್ಕಾಪಡೆ ಖಾರ ಇದೆ. ನಾನು ಏನು ಅನ್ಕೊಂಡಿದ್ನೋ ಅದರಷ್ಟೇ ಇದೆ. ಕೈ ನೋಡಿ ಇಲ್ಲಿ, ಆಗ್ತಿಲ್ಲ ಗೈಸ್. ನೀವೆಷ್ಟು ಆರಾಮಾಗಿರ್ತೀರೋ ಅಷ್ಟು ಖಾರ ಕಮ್ಮಿ ಆಗುತ್ತೆ. ಬಟ್ ಇದು ಖಾರ ಬಿಟ್ಟು ಬೇರುತ್ತೆ ಗೈಸ್, ಅಂತೇನಿಲ್ಲ. ಬಾಯಿಗೆ ಇಟ್ಟಿದ ತಕ್ಷಣ ಒಳ್ಳೆ ಹೆಂಗಿದೆ ಅಂದರೆ ಸೀರಿಯಸ್ ಆಗಿ ಗೈಸ್, ಇಷ್ಟು ಖಾರದ ಪುಡಿ ತಗೊಂಡು ಸುರಿದ್ರೂ ಕೂಡ ಕಮ್ಮಿ ಇದೆ. ಈ ರೀಪರು ತುಂಬ ಸ್ಟ್ರಾಂಗ್ ಇದೆ ಪಾ ಗೈಸ್. ದಯವಿಟ್ಟು ಯಾರು ಟ್ರೈ ಮಾಡಬೇಡಿ. ನಾನು ಖಾರ ತಿಂತೀನಿ, ಇದು ಸಿಕ್ಕಾಪಟ್ಟೆ ಖಾರ ಇದೆ ಗೈಸ್. ಮಾತಾಡೋಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ನೋಡಿ, ಇದೇ ಪರಿಸ್ಥಿತಿ ಇದರದ್ದು. 1 ನಿಮಿಷ 10 ಸೆಕೆಂಡಾಗಿ ಓಡ್ತಾ ಇದೆ, ನೋಡ್ಬೋದು. ಆಮೇಲೆ ಒಟ್ಟಿಗೆ ತೋರಿಸ್ತೀನಿ ಆ ನಂತರ. ಏನನ್ಸುತ್ತೆ ಗೈಸ್? 5 ಮಿನಿಟ್ಸ್ ಕಂಪ್ಲೀಟ್ ಮಾಡ್ತೀರಾ? 1.5 ಮಿನಿಟ್ ಆಗಿದೆ, ಆಗ್ತಿಲ್ಲ ಗೈಸ್. ಮತ್ತೆ ಇದು ಎಸ್ಪೆಷಲಿ ಇದರಲ್ಲಿ ವಾರ್ನಿಂಗ್ ಎಲ್ಲ ಬರ್ತಿದ್ದಾರೆ. ಏನು ಅಂದರೆ, ಇದು ಹೆಣ್ಮಕ್ಳು ಆಗ್ಬೋದು, ಅಂದರೆ ಪ್ರೆಗ್ನೆನ್ಸಿ ಇರೋರು, ಅವರು ಚಿಕ್ಕ ಮಕ್ಕಳು, ಮತ್ತು ಹುಷಾರಿಲ್ಲದೆ ಇರೋರು ಯಾರು ಇದನ್ನು ಟ್ರೈ ಮಾಡಬೇಡಿ ಅಂತ. ಯಾರೂ ಟ್ರೈ ಮಾಡಬೇಡಿ ಗೈಸ್. ಇದು ಇದರಲ್ಲಿ ಕೆರೋಲಿನಾ ಪೆಪ್ಪರ್ ಅಂತ ಇದೆ, ರೀಪರ್ ಅಂತ. ಕೆರೋಲಿನಾ ಮೇಡ್ ವಿತ್ ಕೆರೋಲಿನಾ ರೀಪರ್ ಪೆಪ್ಪರ್, ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಪೆಪ್ಪರ್ ಗೈಸ್ ಇದು. ಯಪ್ಪ, ಇದು ನಾನು ಬಾಯಿಗೆ ಹಾಕೊಂಡಿದ ತಕ್ಷಣ ಇಷ್ಟು ಖಾರದ ಪುಡಿ ತಗೊಂಡು ಬಾಯಲ್ಲಿ ಹಾಕಿದ್ರೆ ಹೆಂಗಿರುತ್ತೋ ಅದು ಇಂಟು 5 ಟೈಮ್ಸ್ ಅಂತ ಹೇಳ್ಬೋದು ಗೈಸ್. ಲಿಟ್ರಲಿ ನೋಡಿ ಗೈಸ್, ಇನ್ನ ಎಫೆಕ್ಟು ಇಲ್ಲಿ ಅದು ನಾಲ್ಗೆ ಬಾರ್ಡ್ರ್ ಇರುತ್ತಲ್ಲ, ಹಾಗೆ ಬಾರ್ಡ್ರು ಉರಿತಾ ಇದೆ, ಕಣ್ಣಲ್ಲೆಲ್ಲ ನೀರು. ಅಕಸ್ಮಾತ್ ಗೈಸ್ ಯೋಚನೆ ಮಾಡಿ, ಈ ಕೈಯಲ್ಲಿ ಏನಾದರೂ ನನ್ನ ಪಾರ್ಟ್ಗಳು ಮುಟ್ಕೊಂಡ್ರೆ ಅಷ್ಟೇ, ಹೇಳೋದು ಬೇಡ, ಅರ್ಥಾಗಿರುತ್ತೆ ಅನ್ಕೋತೀನಿ ಅಷ್ಟೇ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನೀರು ಸ್ಟಾರ್ಟ್ ಆಗಿದೆ, ಕಿವಿಲೆಲ್ಲ ಹೊಗೆ ಸ್ಟಾರ್ಟು, ನೀರು ಸ್ಟಾರ್ಟು. ಬಾಬಾ ಗೈಸ್, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ಟ್ರೈ ಮಾಡಬೇಡಿ. ಹಾರಿಬಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ನೀವು ಬಾಯಿಗೆ ಇಟ್ಟಾಗಿಂದ 1.5 ಮಿನಿಟ್ಸ್, ಇವಾಗ ಹತ್ರ ನಿಮ್ಗೆ ತೋರಿಸ್ತೀನಿ. 3 ಮಿನಿಟ್ಸ್ ಆ್ಯಂಡ್ ರನ್ನಿಂಗ್ ಇದೆ. ಸೊ ಇವಾಗ ಸ್ವಲ್ಪ ಓಕೆ. ಇವಾಗ ಓಕೆ ಅನ್ನೋದಕ್ಕಿಂತ ಇಟ್ ಈಸ್ ಕಮಿಂಗ್ ಡೌನ್, ಕಮ್ಮಿ ಆಗ್ತಾ ಇದೆ. ಬಟ್ ಆಸ್ ಎ ನಾರ್ಮಲ್ ಪರ್ಸನ್, ನಾವು ಯಾರು ಖಾರ ತಿಂದಿರೋರು ತಿಂದರೆ ನನಗೆ ಏನು ಎಫೆಕ್ಟ್ ಇದೆಯೋ ಅದು ಫುಲ್ 5 ಮಿನಿಟ್ಸು ಇರುತ್ತೆ.
ನೋಡಿ ಆಲ್ರೆಡಿ ನೆಗಡಿ ಎಲ್ಲ ಸ್ಟಾರ್ಟ್ ಆಗಿದೆ ಇಲ್ಲಿ. ಬಟ್ ಓಕೆ ಗೈಸ್, ಇದೇನು ಅಂತಂದ್ರೆ ಈ ಚಾಲೆಂಜ್ ನಾನು ಐ ಥಿಂಕ್ ಐ ಕ್ಯಾನ್ ಗೋ ಅಪ್ ಟು 5 minutes. ಐ ಕ್ಯಾನ್ ಗೋ ಅಪ್ ಟು 5 minutes. ಐ ಕ್ಯಾನ್ ಹ್ಯಾಂಡಲ್ ದಿಸ್ ಈಟ್. ಫಸ್ಟ್ ಗೈಸ್, ನನ್ನ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ ಈ ಜೋಲೋ ಚಿಪ್ ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ನಂದು ಅಂತಂದ್ರೆ, ಫಸ್ಟ್ ನೀವು ಬಾಯಲ್ಲಿ ಹಾಕೊಂಡಿದ ತಕ್ಷಣ ಒಳ್ಳೆ ಮೆಣಸಿನ ಪುಡಿ ಬಾಯಲ್ಲಿ ಹಾಕ್ದಂಗಿರುತ್ತೆ. ಫಸ್ಟ್ 5 seconds ನೀವು ಐತಿದ್ಬೇಕಾದ್ರೆ, ಅದಾದ ನಂತರ ಇಡೀ ಬಾಯಿ ನಾಲ್ಗೆ ಸರೌಂಡಿಂಗ್ಸ್ ಏನಿರುತ್ತೆ ಬಾಯಿ ಬೆಂಕಿ ಇಟ್ಟಂಗಿರುತ್ತೆ ಫಾರ್ ದ ಫಸ್ಟ್ 1.5 minutes. ಅದಾದ ನಂತರ ನೀವೇನಾದ್ರು ನೆಕ್ಸ್ಟ್ 1 minute 1.5 minute ಫೇಸ್ ನೀವು ಕಂಟ್ರೋಲ್ ಮಾಡ್ತು ಅಂತಂದ್ರೆ ನೀವು ಇದನ್ನ ಮಾಡ್ಬೋದು. ಬಟ್ ಎಲ್ಲರೂ ಇದು ಒಂದೇ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅಕಸ್ಮಾತ್ ಈ ಕೈ ಎಲ್ಲರೂ ಮುಟ್ಟಲೂಬಾರ್ದು, ಮುಟ್ಟೋದಿಲ್ಲ, ನಾನು ಹುಷಾರಾಗಿದ್ದೀನಿ ಆದಷ್ಟು. ಸೊ 4.5 minutes ಆಗ್ತಾ ಇದೆ. 4 minutes 24 seconds ರನ್ನಿಂಗ್ ಇದೆ. ಸೊ ಐ ಕ್ಯಾನ್ ಗೋ ಅಪ್ ಟು 5 minutes, ಐ ಕ್ಯಾನ್ ಗೋ ಅಪ್ ಟು 6 minutes ಆಲ್ಸೋ, ಬಟ್ ಐ ಆಮ್ ಓಕೆ ನೌ. ಸೊ ಅದೇ ಗೈಸ್, ನಾನು ಹೇಳಿದ್ನಲ್ಲ ಖಾರ ತಿಂತೀನಿ, ಬಟ್ ಇದು ಎಕ್ಸ್ಟ್ರೀಮ್ ಖಾರ ಏನಪ್ಪಾ ಅಂತಂದ್ರೆ, ಇದು ಚಾಲೆಂಜ್ ಏನಪ್ಪಾ ಅಂದ್ರೆ 5 minutes ಇರಬೇಕು ಅಂತ. ಸೊ 5 minutes ಅಂಡ್ ರನ್ನಿಂಗ್ 4 minutes 40 seconds ರನ್ನಿಂಗ್ ಹೋಗ್ತಾ ಇದೆ. ಸೊ ಏನು ಚಾಲೆಂಜ್ 5 minutes ವರೆಗೂ ಇರಬೇಕು ಅಂತ. ಬಟ್ ಫಸ್ಟ್ ನನ್ನ ಪ್ರಕಾರ ಏನಪ್ಪಾ ಇದು ಎಲ್ಲರೂ ಹೇಳ್ಬೇಕು ಹೋಗಿರೋದು ಅಂತ ಏನ್ ಅನ್ಕೋತೀನಿ ಅಂದ್ರೆ, ಆಕ್ಚುಯಲ್ ಚಾಲೆಂಜ್ 1.5 minutes ಗೈಸ್. 1.5 minutes to 2 minutes. ಆ 2 minutes ನೀವೇನಾದ್ರು ಬೇರ್ ಮಾಡ್ಕೊಂಡ್ರಿ ಅಂದ್ರೆ ಆಯ್ತು. ಆಮೇಲೆ ನೆಕ್ಸ್ಟ್ ಇವಾಗ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತಾ ಇದಾಗಿದೆ, ತೋರಿಸ್ತೀನಿ ನಿಮ್ಗೆ. 5 minutes 1 second ಆಗಿ ರನ್ನಿಂಗ್ ಆಗ್ತಾ ಇದೆ ನೋಡಿ. ಟೈಮರ್ ಓಡ್ತಾ ಇರ್ಲಿ, ನೋಡೋಣ ಎಷ್ಟು ಗಂಟೆವರೆಗೂ ಇರ್ತೀನಿ ಅಂತ. ಬಟ್ ಎಷ್ಟು ಗಂಟೆ ಅಂತ ಸರ್, ಎಷ್ಟು ಟೈಮ್ವರೆಗೂ ಇರ್ತೀನಿ ಅಂತ ಗಂಟೆ ಆಗಲ್ಲ ನೋಡಿ ಗೈಸ್. ಇಲ್ಲಿ ಇವಾಗ 1.5 minute ವರೆಗೂ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಫುಲ್ ಪ್ರಾಬ್ಲಮ್ ಆಗೋದ್ರೂ ಕೂಡ ನೀವು ಕಂಟ್ರೋಲ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ನಿಮ್ಗೆ ಪ್ರಾಬ್ಲಮ್ ಬರೋದು ಈ ಪಾರ್ಟ್. ಇಲ್ಲಿಂದ ಈ ಹೊಟ್ಟೆ ಪಾರ್ಟ್ ಇದೆಯಲ್ಲ, ಈ ಹೊಟ್ಟೆ ಪಾರ್ಟ್ ಅಲ್ಲಿ ನಿಮಗೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಗೈಸ್. ಸೀರಿಯಸ್ ಆಗಿ ಯಾವ ಲೆವೆಲ್ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಇಮ್ಯಾಜಿನೇಬಲ್ ಮಾಡಕ್ ಆಗದೆ ಇರೋಷ್ಟು ನಿಮ್ಗೆ ಬರ್ನ್ ಆಗುತ್ತೆ. ಇವಾಗ ಆಗ್ತಾ ಇದೆ ನಂಗೆ ಆಲ್ರೆಡಿ ಒಳಗಡೆ ಬರ್ನ್ ಆಗ್ತಾ ಇದೆ. ಸೊ ಇದಿತ್ತು ಗೈಸ್ ನನ್ನ ಜೋಲೋ ಚಿಪ್ಪು. ಸೊ ಖಾರ ತಡೆಯಕ್ ಆಗ್ತಾ ಇದೆ, ಐ ಕ್ಯಾನ್ ಕಂಟ್ರೋಲ್. ಬಟ್ ಏನಿಗೆ ಚಾಲೆಂಜ್ ಇತ್ತು ಅಪ್ ಟು 5 minutes ಅಂತ. ಸೊ ಇದು 5 minutes 50 seconds ಆಗಿ ಓಡ್ತಾ ಇದೆ ನೋಡಿ. ಸೊ ನಿಮ್ಮ ಹತ್ರ ಬಂದು ತೋರಿಸ್ತೀನಿ, ಕ್ಯಾಮ್ರಾ ಹತ್ರ ಕಾಣಿಸ್ತಿರ್ಬೋದು ನಿಮಗೆ ಝೂಮ್ ಆಗಿ. 5 minutes and 50 seconds. ಓಕೆ, ಕಾಣಿಸ್ತಿದೆ ಅನ್ಕೋತೀನಿ ಗೈಸ್. 5 minutes and 50 seconds ಆಗಿ ಓಡ್ತಾ ಇದೆ, ಓಕೆನಾ ನೋಡಿ. ಸೊ ಇವಾಗ ಆಲ್ರೆಡಿ 6 minutes and 12 seconds ಆಗ್ತಾ ಇದೆ. ಸೊ ಇದು ಹಿಂಗೆ ಟೈಮರ್ ಓಡ್ತಾ ಇರಲಿ. ಸೊ ಇವಾಗ ಇದು 6 minutes and 30 seconds, ಇದು 7 minutes ನೋಡೋಣ. ಅದಾದ್ಮೇಲೆ ಒಂದೊಂದೇ ಇದು ಟ್ರೈ ಮಾಡೋಣ ಗೈಸ್. ಇದು ಬಂದು ಕಾವಿನ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತಗೊಂಡಿದ್ದೀನಿ. ಅದು ಬಿಟ್ರೆ ಸ್ಪೈಸ್ ಬಟರ್ ಮಿಲ್ಕ್ ತಗೊಂಡಿದ್ದೀನಿ. ಸೊ ಬಟರ್ ಮಿಲ್ಕ್ ಗಿಂತ ನನ್ಗೆ ಗೊತ್ತಿರಂಗೆ ಇದು ತುಂಬಾ ಚಿಲ್ಡ್ ಇದೆ ಗೈಸ್. ಇದು ಅಮೂಲ್ ಸ್ಟ್ರಾಬೆರಿ ಶೇಕರ್ಸ್ ಅಂತ ಇದೆ. ಇದನ್ನ ಟ್ರೈ ಮಾಡ್ತೀನಿ. ಓಪನ್ ಮಾಡಿಟ್ಕೊಳ್ಳೋಣ. 7 minutes ಸ್ಟಾರ್ಟ್ ಮಾಡ್ತೀನಿ ಗೈಸ್ ಕುಡಿಯೋದು. ಓಕೆ ನೋಡಿ, ಇದು ಖಾರಕ್ಕೆ ಓಪನ್ ಮಾಡೋಕ್ಕೂ ಕೈ ಒದರುತ್ತೆ, ಯಾಕಂದ್ರೆ ಇಲ್ಲೇ ಇರ್ಬೇಕಲ್ಲ ಗೈಸ್. ಬಾಯಲ್ಲೇ ತೆಗಿತೀನಿ ಅಷ್ಟೇ. ಓಪನ್ ಆಯ್ತು. ಸೊ ನಾನು ಹೇಳ್ದಂಗೆ ನೋಡಿ ಗೈಸ್, 7 minutes and 8 seconds ಓಡ್ತಾ ಇದೆ. 7 minutes ಕ್ರಾಸ್ ಆಯ್ತು. ಸೊ ಫೈನಲಿ ಜೋಲೋ ಚಿಪ್ ಚಾಲೆಂಜ್ ಕಂಪ್ಲೀಟೆಡ್ ಗೈಸ್. ಸೊ ಇವಾಗ ಇದನ್ನ ಮಿಲ್ಕ್ ಶೇಕ್ ಕುಡಿಯೋಣ. ಬೊಬ್ಬ ಸ್ವರ್ಗ. ಇದು ಕುಡಿದಾಗ ಎಲ್ಲೆಲ್ಲಿ ಖಾರ ಇರುತ್ತೋ ಅದೆಲ್ಲ ಹೊಗೆ ಬಂದಂಗಾಗುತ್ತೆ ಗೈಸ್. ಸೀರಿಯಸ್ಲಿ ಒನ್ ಆಫ್ ದ ನಾನು ತಿಂದಿರೋದ್ರಲ್ಲಿ ಇವತ್ತವರೆಗೂ ಒಪ್ಕೋತೀನಿ ಗೈಸ್, ತುಂಬಾ ಖಾರ ಇದೆ. ಬಟ್ 1.5 2 minutes ನೀವು ಖಾರ ತಡೆದ್ರಿ ಅಂದ್ರೆ ಯು ಕ್ಯಾನ್ ಗೋ ಹೆಡ್ ಅಂತ ಹೇಳ್ತೀನಿ. ಸೊ ಈ ಜೋಲೋ ಚಿಪ್ ಚಾಲೆಂಜ್ ಇಲ್ಲಿಗೆ ನೋಡಿದ್ದೀರಾ ಗೈಸ್. ಹೆಂಗಿತ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಮನಸ್ಸಿಗೆ ಏನು ಅಂತ. ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಇದು ಆಸ್ ರಿಯಲ್ ಎಷ್ಟಿದೆಯೋ ಅಷ್ಟು ರಿಯಲ್ ಆಗಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲೂ ಕಟ್ ಎಡಿಟ್ ಏನು ಇರೋದಿಲ್ಲ. ಆಸ್ ರಿಯಲ್ ಆಸ್ ರಾ ಇರುತ್ತೆ ವಿಡಿಯೋ. ಯಾಕಂದ್ರೆ ಫಸ್ಟ್ ವ್ಯೂಸ್ ಬರ್ತಿರೋದಂಗೆ ಗೊತ್ತಾಗಬೇಕು ಅವ್ರಿಗೆ. ಸೊ ಕ್ಲೀನಾಗಿ ತೋರಿಸಿದ್ದೀನಿ. ಸೊ ಇವಾಗ ನನ್ನ ಟೈಮ್ ಹೆಂಗಿರೋ ಮುಗೀತು. 7 minutes and 11 seconds ಸ್ಟಾಪ್ ಆಗಿದೆ. ಇವಾಗ 8 minutes and 15 seconds ಓಡ್ತಾ ಇರಲಿ, ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಸೊ ಇವಾಗ ಏನಂದ್ರೆ ಗೈಸ್, ನನಗೇನಪ್ಪ ಅಂದ್ರೆ ನನಗಿದು ಮೊದಲೇ ಫಸ್ಟ್ ಆಫ್ ಆಲ್ ಇವತ್ತು ನನಗೆ ಕೋಲ್ಡ್ ಇತ್ತು.
ಸೊ ಅದು ಆಗತ್ತೆ ಇಲ್ವೋ ಗೊತ್ತಿರಲಿಲ್ಲ, ಬಟ್ ಸ್ಟಿಲ್ ನಾನು ಇದೆ ಯಾವುದೋ ಚಾಲೆಂಜಾಗಿ ತೊಗೊಂಡು ಮಾಡಿದ್ದೀನಿ. ಸೊ ಅದೇ 1.5-2 ಮಿನಿಟ್ಸ್ವರೆಗೂ ನೀವು ಕಂಟ್ರೋಲ್ ಮಾಡ್ತೀರಾ ಅಂತಂದರೆ ಓಕೆ. ಅದಾದ ನಂತರ ಈ ಪಾರ್ಟ್ ಏನಿರುತ್ತೆ, ಈ ಪಾರ್ಟಿಂದ ಗಂಟ್ಲಿಂದ ಇಲ್ಲಿವರೆಗೂ ಮತ್ತೆ ನೆಕ್ಸ್ಟ್ ಹೊಟ್ಟೆ, ಆ ಹೊಟ್ಟೆ ಪಾರ್ಟ್ವರೆಗೂ ಒಂಥರ ಫುಲ್ ಬರ್ನಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ, ಒಂಥರ ಅನ್ಬಿಲಿಯಬಲ್. ನಾನು ಯಾರು ಟ್ರೈ ಮಾಡಬೇಡ ಅಂತೀನಿ ಗೈಸ್, ದಯವಿಟ್ಟು ಯಾರು ಟ್ರೈ ಮಾಡಬೇಡಿ. ಸೊ ಇದು ನನ್ನ ಅನಿಸಿಕೆ ಆಗಿದೆ ಈ ವಿಡಿಯೋದು, ಓಕೆನಾ. ಅದಾದ ನಂತರ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್. ಸೊ ಇವಾಗ ಆಲ್ಮೋಸ್ಟ್ 9 ಮಿನಿಟ್ಸ್ ಆಗ್ತಾ ಇದೆ, ಬಟ್ ನಾನು 7 ಮಿನಿಟ್ಸ್ 11 ಸೆಕೆಂಡ್ಸ್ಗೆ ಇದು ಸ್ಟಾರ್ಟ್ ಮಾಡಿದೆ ಕುಡಿಯೋದು. ಓಕೆ, ಇವಾಗ ಐ ಆಮ್ ನಾರ್ಮಲ್. ಸೊ ಹಿಂಗಿತ್ತು ಜೋಲೋ ಚಿಪ್ ನಿಮಗೆ ಚಾಲೆಂಜ್ ನಾನು ಮಾಡಿದ್ದು ಅಂತ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಿಮ್ಮ ಮುಂದಿನ ವಿಡಿಯೋಲಿ ಸಿಗ್ತೀನಿ ವಿತ್ ಇಂಟ್ರೆಸ್ಟಿಂಗ್ ಟಾಪಿಕ್, ವಿತ್ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ನೈಸ್ ಡೇ.